Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 90 verse 12. Teach us how short our life is so that we may become wise. ಕೀರ್ತನೆಗಳು 90:12 ವಚನ. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆಕೊಳ್ಳುವೆವು. ಇದು ಒಂದು ಚಿಕ್ಕ ಪ್ರಾರ್ಥನೆಯಾಗಿದೆ. ಇಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಬರೆಯಲ್ಪಟ್ಟಿದೆ. ದೇವರೇ, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು ಎಂಬುದಾಗಿ ಇಲ್ಲಿ ಒಂದು ಪ್ರಾರ್ಥನೆ ಬರೆಯಲ್ಪಟ್ಟಿದೆ. ಈ ಪ್ರಾರ್ಥನೆ ಬರೆದವರು ಯಾರು? ಹೆಚ್ಚಾದ ಕೀರ್ತನೆಗಳನ್ನು ಬರೆದವರು ದಾವೀದನೇ ಆಗಿರುವುದರಿಂದ ನಾವು ತಿಳಿದುಕೊಳ್ಳುತ್ತೇವೆ ಈ ಪ್ರಾರ್ಥನೆಯೂ ಕೂಡ ದಾವೀದನು ಮಾಡಿರಬಹುದು ಎಂಬುದಾಗಿ. ಆದರೆ ಈ ಕೀರ್ತನೆಯ ಪ್ರಾರಂಭದಲ್ಲಿ ಬರೆಯಲ್ಪಟ್ಟಿದೆ, ಇದು ದೇವರ ಮನುಷ್ಯನಾದ ಮೋಶೆಯ ಪ್ರಾರ್ಥನೆ ಎಂಬುದಾಗಿ. ಹೌದು, ಇದು ಮೋಶೆ ಮಾಡಿರ್ತಕ್ಕಂಥ ಪ್ರಾರ್ಥನೆಯಾಗಿದೆ. ಇದನ್ನು ಓದುವಾಗ ನಮ್ಮಲ್ಲಿ ಭಯ ಭಕ್ತಿ ಉಂಟಾಗುತ್ತದೆ. ಹೌದು, ನಮ್ಮಲ್ಲಿ ಜ್ಞಾನ ಉಂಟಾಗುವಂತಹ ಪ್ರಾರ್ಥನೆ ಇದಾಗಿದೆ. ಇಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, ನಾವು ಜ್ಞಾನವನ್ನು ಪಡೆಕೊಳ್ಳುವೆವು ಎಂಬುದಾಗಿ. ಯಾವಾಗ ನಾವು ಜ್ಞಾನವನ್ನು ಪಡೆಕೊಳ್ಳುತ್ತೇವೆ ಅಂದರೆ ನಮ್ಮ ದಿನಗಳು ಕೊಂಚವೇ, ನಮ್ಮ ದಿನಗಳು ಸ್ವಲ್ಪವೇ, ನಾವು ಸ್ವಲ್ಪ ಕಾಲ ಮಾತ್ರ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಎನ್ನುವುದನ್ನು ಎಣಿಸಿಕೊಳ್ಳುವ ಹಾಗೆ ದೇವರು ನಮಗೆ ಕಲಿಸಿದಾಗ ನಮಗೆ ಜ್ಞಾನ ಉಂಟಾಗುತ್ತದೆ. ಇಂದು ಮನುಷ್ಯನು ಎಷ್ಟೆಷ್ಟೋ ವಿಧವಾದ ಜ್ಞಾನವನ್ನು ಪಡೆದಿರುವನು. ಕಂಪ್ಯೂಟರ್ ಕಂಡುಹಿಡಿದ ಮೇಲೆ ಮನುಷ್ಯನ ಜ್ಞಾನವು ಬಹಳವಾದ ಕಾರ್ಯಗಳನ್ನು ಮಾಡುತ್ತಾ ಇದೆ. ಚಂದ್ರಮಂಡಲಕ್ಕೆ ಹೋಗಿ ಬರುವಂತಹ ಅರಿವು ಕೂಡ ಅವನಿಗುಂಟಾಗಿದೆ. ಅಣುಗುಂಡುಗಳನ್ನು ಕಂಡುಹಿಡಿದು ಲೋಕವನ್ನೇ ನಾಶ ಮಾಡುವುದು ಹೇಗೆ ಎನ್ನುವಂಥ ಜ್ಞಾನವನ್ನು ಕೂಡ ಪಡೆದಿದ್ದಾನೆ. ಆದರೆ ಮನುಷ್ಯನಿಗೆ ಒಂದೇ ಒಂದು ತಿಳುವಳಿಕೆ ಇಲ್ಲ. ಅದ್ಯಾವುದೆಂದರೆ ತನ್ನ ದಿನ ಯಾವಾಗ ಕೊನೆ ಹೊಂದುತ್ತದೆ, ತನಗಿರುವ ದಿನಗಳು ಎಷ್ಟು, ಇದರ ಬಗ್ಗೆ ಅವನಿಗೆ ಅರಿವೇ ಇಲ್ಲ. ನಾವು ಅಂತ್ಯ ದಿನದಲ್ಲಿದ್ದೇವೆ, ಇದನ್ನು ನಾವು ಅರಿಯದವರಾಗಿದ್ದೇವೆ. ಆದ್ದರಿಂದಲೇ ಮೋಶೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಮ್ಮ ದಿನಗಳು ಕೊಂಚವೇ, ನಮ್ಮ ದಿನಗಳು ಸ್ವಲ್ಪವೇ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಕಲಿಸು ಎಂಬುದಾಗಿ. ದೇವರ ಮನುಷ್ಯನಾದ ಮೋಶೆ ಒಂದು ಉನ್ನತವಾದ ಸ್ಥಾನದಲ್ಲಿ ನಿಲ್ಲಿಸಿ ಈ ಪ್ರಾರ್ಥನೆ ದೇವರ ಮನುಷ್ಯನಾದ ಮೋಶೆ ಪ್ರಾರ್ಥನೆ ಎಂಬುದಾಗಿ ಪರಲೋಕವು ನಮಗೆ ತಿಳಿಯಪಡಿಸುತ್ತದೆ. ನಮ್ಮ ಒಬ್ಬೊಬ್ಬರ ಬಗ್ಗೆಯೂ ದೇವರು ಈ ರೀತಿಯಾಗಿ ಹೇಳಿದರೆ ಎಷ್ಟು ಆನಂದವಾಗುತ್ತದೆ ಅಲ್ಲವೇ? ಮೋಶೆಯ ಕುರಿತು ದೇವರ ಮನುಷ್ಯನು ಎಂಬುದಾಗಿ ಇಲ್ಲಿ ಉಲ್ಲೇಖಿಸಲ್ಪಡ್ತಾ ಇದೆ. ಸತ್ಯವೇದದಲ್ಲಿ ದೇವರ ಮನುಷ್ಯನೆಂದು 7 ಜನರ ಬಗ್ಗೆ ಬರೆಯಲ್ಪಟ್ಟಿದೆ. ಮೊದಲನೆಯದಾಗಿ ಧರ್ಮೋಪದೇಶ ಕಾಂಡ 33:1 ಮೋಶೆಯ ಬಗ್ಗೆ ಬರೆಯಲ್ಪಟ್ಟಿದೆ, ದೇವ ಪುರುಷನಾದ ಮೋಶೆ ಎಂಬುದಾಗಿ. ಎರಡನೆಯದಾಗಿ ಸಮುವೇಲನ ಬಗ್ಗೆ ಬರೆಯಲ್ಪಟ್ಟಿದೆ. ಮೊದಲನೇ ಸಮುವೇಲ 9ನೇ ಅಧ್ಯಾಯ 6ನೇ ವಚನದಲ್ಲಿ ಗೌರವಸ್ಥನಾದ ಒಬ್ಬ ದೇವರ ಮನುಷ್ಯನು ಎಂಬುದಾಗಿ. ಮೂರನೆಯದಾಗಿ ದಾವೀದನ ಬಗ್ಗೆ ಬರೆಯಲ್ಪಟ್ಟಿದೆ, ಅದು ನೆಹೆಮಾಯ 12:25 ನಾವು ನೋಡುತ್ತೇವೆ, ದೇವರ ಮನುಷ್ಯನಾದ ದಾವೀದನು ಎಂಬುದಾಗಿ. ನಾಲ್ಕನೆಯದಾಗಿ ಎಲೀಯನ ಬಗ್ಗೆ ನಾವು ನೋಡುತ್ತೇವೆ, ದೇವರ ಮನುಷ್ಯನೇ ಎಂಬುದಾಗಿ. ಚಾರೆಪ್ತದ ಸ್ತ್ರೀ ಅಲ್ಲಿ ಎಲೀಯನ ಬಗ್ಗೆ ಹೇಳ್ತಾ ಇದ್ದಾಳೆ. ಐದನೆಯದಾಗಿ ಎಲೀಷ ಪ್ರವಾದಿಯ ಬಗ್ಗೆ ನಾವು ನೋಡುತ್ತೇವೆ. ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿ ಎಲೀಷ ಪ್ರವಾದಿ ಕುರಿತು ಹೇಳ್ತಾಳೆ, ದೇವರ ಮನುಷ್ಯನೇ ಎಂಬುದಾಗಿ. ಆರನೆಯದಾಗಿ ಶಮಾಯ ಬಗ್ಗೆ ನಾವು ನೋಡುತ್ತೇವೆ, ದೇವರ ಮನುಷ್ಯನಾದ ಶಮಾಯ ಎಂಬುದಾಗಿ. 2ನೇ ಪೂರ್ವಕಾಲ ವೃತ್ತಾಂತ 11:2 ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಏಳನೆಯದಾಗಿ ಹಾನಾನನ ಬಗ್ಗೆ ನಾವು ನೋಡುತ್ತೇವೆ, ದೇವರ ಮನುಷ್ಯನಾದ ಹಾನಾನನು ಎಂಬುದಾಗಿ. ಯೆರೆಮೀಯ 35:4 ನಾವು ನೋಡುತ್ತೇವೆ. ಈ ರೀತಿ 7 ಜನರ ಬಗ್ಗೆ ಸತ್ಯವೇದದಲ್ಲಿ ದೇವರ ಮನುಷ್ಯ ಎಂಬುದಾಗಿ ಉಲ್ಲೇಖಿಸಲ್ಪಟ್ಟಿದೆ. ಆದರೆ ಎಲ್ಲಕ್ಕಿಂತಲೂ ಮೊದಲು ಮೋಶೆಯ ಬಗ್ಗೆ ದೇವರ ಮನುಷ್ಯನು ಎಂಬುದಾಗಿ ಅಲ್ಲಿ ಕರೆದಿದ್ದಾರೆ. ಮೋಶೆ ಒಬ್ಬ ಪ್ರಾರ್ಥನಾ ವೀರನಾಗಿದ್ದನು. ಆತನ ಹೆಸರನ್ನು ಜ್ಞಾಪಕ ಮಾಡಿಕೊಳ್ಳುವಾಗಲೆಲ್ಲ ನಮ್ಮ ಹೃದಯದಲ್ಲಿ ಭಯಭಕ್ತಿ ಹುಟ್ಟಿ ಬರುತ್ತದೆ. ಕಾರಣ ಮೋಶೆ ದೇವರೊಂದಿಗೆ ಸಂಚರಿಸಿದವನಾಗಿದ್ದನು. ಮೋಶೆ ದೇವರಿಗೆ ಬಹಳ ಹತ್ತಿರದಲ್ಲಿದ್ದನು. ಕರ್ತನು ಒಬ್ಬ ಸ್ನೇಹಿತನಿಗೆ ಮಾತನಾಡಿದಂತೆ ಮೋಶೆಯೊಂದಿಗೆ ಮಾತನಾಡುತ್ತಾ ಇದ್ದನು. ಮೋಶೆಯೊಂದಿಗೆ ಮುಖಾಮುಖಿಯಾಗಿ ಮಾತನಾಡ್ತಾ ಇದ್ದನು. ಮೋಶೆಯು ತನ್ನ ಜೀವಮಾನದಲ್ಲಿ 2 ಸಾರಿ 40 ದಿನಗಳು ಸೀನಾಯಿ ಬೆಟ್ಟದಲ್ಲಿ ಹಗಲಿರುಳು ದೇವರ ಸನ್ನಿಧಿಯಲ್ಲಿ ಕಾದಿದ್ದನು. ದೇವರಿಂದ 10 ಕಟ್ಟಳೆಗಳನ್ನು ಹೊಂದಿಕೊಂಡನು. ಮೋಶೆಯನ್ನು ಕುರಿತು ಕರ್ತನು ಸಾಕ್ಷಿ ಕೊಡುವಾಗ ಮೋಶೆಯು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಮೋಶೆಯು ಸಾತ್ವಿಕನು ಎಂಬುದಾಗಿ ದೇವರು ಹೇಳಿದ್ದಾರೆ. ನಾನು ಬೇರೆಯವರೊಂದಿಗೆ ಮಾತನಾಡುವ ಹಾಗೆ ಮೋಶೆಯೊಂದಿಗೆ ಮಾತನಾಡುವುದಿಲ್ಲ. ಇತರರೊಂದಿಗೆ ಕನಸಿನಲ್ಲಿ ದರ್ಶನದೊಂದಿಗೆ ಮಾತನಾಡಬಹುದು, ಆದರೆ ನನ್ನ ದಾಸ
ದಾಸನಾದ ಮೋಶೆಯೊಂದಿಗೆ ನಾನು ಮುಖಾಮುಖಿಯಾಗಿ ಪ್ರತ್ಯಕ್ಷವಾಗಿ ಮಾತನಾಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು, ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡುವ ಭಾಗ್ಯವನ್ನು ಮೋಶೆ ಹೊಂದಿದ್ದನು. ಮೋಶೆಯು ಯಾವ ವಿಷಯವಾಗಿ ದೇವರನ್ನು ಕೇಳಿಕೊಂಡು ಪ್ರಾರ್ಥಿಸ್ತಾ ಇದ್ದಾನೆ ಅಂದರೆ, ನನಗೆ ಜ್ಞಾನದ ಹೃದಯವನ್ನು ಕೊಡು ಎಂಬುದಾಗಿ. ಹೌದು, ಇವತ್ತು ನಿನ್ನ ಪ್ರಾರ್ಥನೆಯು ಕೂಡ ಇದೇ ಆಗಿರಬೇಕಾಗಿದೆ. ನಮಗೆ ಜ್ಞಾನ ಎಲ್ಲಿಯೂ ದೊರೆಯುವುದಿಲ್ಲ. ಜ್ಞಾನ ಕೊಡುವ ಆತನು ದೇವರೇ ಆಗಿದ್ದಾರೆ. ಜ್ಞಾನವು ತಿಳುವಳಿಕೆಯು ಯೆಹೋವನಿಂದಲೇ ಹೊರಟು ಬರುತ್ತವೆ. ಯಾವುದಕ್ಕಾಗಿ ನಮಗೆ ಜ್ಞಾನ ಬೇಕೆಂದರೆ, ನಮ್ಮ ದಿನಗಳು ಕೊಂಚವೇ ಎಂಬುದಾಗಿ ಎಣಿಸಿಕೊಳ್ಳಲಿಕ್ಕೆ ನಮಗೆ ಜ್ಞಾನ ಬೇಕಾಗಿದೆ. ಈ ವಿಷಯಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾಗಿದೆ. ನಾವು ಅಂತ್ಯ ದಿನಗಳಲ್ಲಿ ಇದ್ದೇವೆ, ಆದುದರಿಂದ ನಮ್ಮ ದಿನಗಳು ಕೊಂಚವೇ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವ ಜ್ಞಾನ ನಮಗೆ ಅವಶ್ಯಕವಾಗಿದೆ ಪ್ರಿಯರೇ. ಆದುದರಿಂದ ನಾವು ಕರ್ತನಲ್ಲಿ ಜ್ಞಾನವನ್ನು ಕೇಳಿ ಪಡೆದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಹೌದು, ಮೋಶೆ ಪ್ರಾರ್ಥನೆ ಮಾಡಿದ ಹಾಗೆ ನಮಗೂ ಜ್ಞಾನದ ಅವಶ್ಯಕತೆ ಇದೆ ಕರ್ತನೆ. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳಲಿಕ್ಕೆ ನಮಗೆ ಕಲಿಸು ಸ್ವಾಮಿ. ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುತ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ನೀನು ಬರುವ ಕಾಲ ತುಂಬ ಸಮೀಪವಾಗಿದೆ ದೇವರೇ. ನೀನು ಬರುವುದರೊಳಗಾಗಿ ನಮ್ಮೆಲ್ಲರಿಗೆ ನಿನ್ನ ಜ್ಞಾನದಿಂದ ತುಂಬಿಸು ಕರ್ತನೆ. ಯೆಹೋವನೇ, ನಿನ್ನಿಂದಲೇ ಜ್ಞಾನವು ತಿಳುವಳಿಕೆ ಹೊರಟು ಬರುತ್ತವೆಪ್ಪ. ಯೆಹೋವನೇ, ನಿನ್ನಲ್ಲಿ ಭಯಭಕ್ತಿ ಇಟ್ಟು ಜೀವಿಸುವಾಗ ನೀವು ನಿಮ್ಮ ಜ್ಞಾನದಿಂದ ನಮ್ಮನ್ನು ತುಂಬಿಸುತ್ತೀರಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮೆಲ್ಲರಿಗೆ ವಿಶೇಷವಾದ ಜ್ಞಾನದಿಂದ ತುಂಬಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.